You know what? Our whole marriage is a sham. 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 Sham, huh? The thing that is not what it is purported to be. Purported क्या है भाई? Falsely present something as the truth. ನೀವು ಕೂಡ ನೋಟಿಸ್ ಮಾಡಿದ್ದೀರಾ, ಭಾರತದಲ್ಲಿ ಹೆಣ್ಮಕ್ಳು ಮಹಿಳೆಯರು ಸಾಮಾನ್ಯವಾಗಿ ಇಂಗ್ಲೀಷ್ ಸ್ವಲ್ಪ ಗಂಡು ಮಕ್ಕಳ ಗಂಡಸರ ಕಂಪ್ಯಾರಿಸನಲ್ಲಿ ಹೆಚ್ಚಿಗೆ ಚೆನ್ನಾಗಿ ಮಾತಾಡ್ತಾರೆ ಅನ್ನೋದು ಅಭಿಪ್ರಾಯನ ನಿಜಾನ ನೀವೇ ಈ ವಿಡಿಯೋ ಕೆಳಗೆ ಹೇಳಿ ನನಗೆ. ಹೆಣ್ಮಕ್ಳು ಸಾಮಾನ್ಯವಾಗಿ ಭಾಷೆನ ಹೆಚ್ಚು ಬಳಸ್ತಾರೆ, ಎಸ್ಪೆಷಲಿ ಇಂಗ್ಲೀಷ್ ಭಾಷೆನ ಮಾತಾಡ್ತಾರೆ ಫ್ರೆಂಡ್ಸ್ ಜೊತೆ, ಕಲೀಗ್ ಜೊತೆಗೆ, ಸೋಷಿಯಲ್ ಮೀಡಿಯಾ ವಿಡಿಯೋ ಮಾಡೋವಂಥದ್ದು ನೋಡೋವಂಥದ್ದಾಗಲಿ ಸ್ವಲ್ಪ ಹೆಚ್ಚಿಗೆ ಬಳಕೆ ಇದೆ, ಹೆಚ್ಚಿಗೆ ಓದ್ತಾರೆ. ಮತ್ತು ಗಂಡು ಮಕ್ಕಳು ಅವರಿಗೆ ಇಂಗ್ಲೀಷ್ ಚೆನ್ನಾಗಿ ಅರ್ಥ ಆಗುತ್ತೆ, ಆದರೆ ಮಾತಾಡೋದು ಕಡಿಮೆ. ಅವ್ರ ಫ್ರೆಂಡ್ಸ್ ಜೊತೆ ಮಚ್ಚ ಮಗನೇ ಏನಪ್ಪ ಏನೋ ಅಂದ್ಕೊಂಡು ಇರೋದು ಒಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಅವ್ರಿಗೆ. ಅವರು ಏ ಕಮ್ ಆನ್ ವೇರ್ ಆರ್ ವಿ ಗೋಯಿಂಗ್, ನೋ ನಾಟ್ ಟುಡೇ, ಲೆಟ್ ಮೀ ಟೇಕ್ ಯು ಸಮ್ವೇರ್ ಎಲ್ಸ್ ಟುಡೇ, ಆ ಥರ ಮಾತಾಡೋದಕ್ಕಿಂತ ಈ ಥರ ಮಾತಾಡೋದೇ ಅವ್ರಿಗೆ ಇಷ್ಟ. ಸೊ ಖಂಡಿತ ಇದು ಯಾರು ಸ್ಮಾರ್ಟು ಯಾರು ಬುದ್ಧಿವಂತರು ಅನ್ನೋದಲ್ಲ, ಯಾರಿಗೆ ಹೆಚ್ಚು ಭಾಷೆ ಬಳಸಲಿಕ್ಕೆ ಗೊತ್ತು ಅಂತ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರಲಿ. ಸೊ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋಕ್ಕೆ ಬರೋರು ಸ್ಮಾರ್ಟು, ಇಂಗ್ಲೀಷ್ ಬಳಸೋಕ್ಕೆ ಬರದೇ ಇರೋರು ವೀಕು ಅನ್ನೋದು ಖಂಡಿತ ಸುಳ್ಳು. ಯಾವತ್ತೂ ಯಾರನ್ನೂ ಭಾಷೆಯಿಂದ ಜಡ್ಜ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಸ್ಮಾರ್ಟ್ನೆಸ್ಗೂ ಭಾಷೆಗೂ ಲಿಂಕೇ ಇಲ್ಲ. ಯಾರು ಯಾವ ಭಾಷೆನ ಹೆಚ್ಚಿಗೆ ಬಳಸ್ತಾರೋ ಅವ್ರಿಗೆ ಆಬ್ವಿಯಸ್ಲಿ ಅದು ಬಂದ್ಬಿಡುತ್ತೆ. ಇಟ್ ಈಸ್ ನಾಟ್ ಅ ಮೆಷರ್ ಆಫ್ ಇಂಟೆಲಿಜೆನ್ಸ್. ಸೊ ಚಿಲ್ ಗರ್ಲ್ಸ್.